ಕೋಲಾರ ಜಿಲ್ಲೆಯ ಗಡಿ ಭಾಗದ ಆಂಧ್ರಕ್ಕೆ ಹೊಂದಿಕೊಂಡಂಗಿರುವ ರಾಜಪೇಟೆ ರಸ್ತೆಯ ಜೆಕೆ ಪುರಂ ಹಾಗೆ ಪಂತನಹಳ್ಳಿ ಬಳಿ ಕರ್ನಾಟಕಕ್ಕೆ ಸೇರಿದ ಸುಮಾರು 25ಕ್ಕೂ ಹೆಚ್ಚು ಬಾರ್ಗಳಿದಾವೆ. ಅಷ್ಟೂ ಬಾರ್ಗಳಲ್ಲಿ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಬಿಡುವಿಲ್ಲದ ವ್ಯಾಪಾರ ಆಗುತ್ತೆ. ಅದು ಬರೀ ಆಂಧ್ರ ಹಾಗೂ ತಮಿಳುನಾಡಿನ ಜನರಿಂದಲೇ ಸಖತ್ತಾಗಿ ವ್ಯಾಪಾರ ಆಗುತ್ತೆ. ಕೇವಲ ಬಾರ್ಗೆ ಬಂದು ಕುಡಿಯೋದಷ್ಟೇ ಅಲ್ಲ, ಅಲ್ಲೇ ಮಲ್ಕೊಬಿಡ್ತಾರೆ, ಪಾರ್ಸೆಲ್ ಕೂಡ ತಗೊಂಡು ಹೋಗ್ತಾರೆ. ಕಳೆದ ಕರೋನಾ ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ಮದ್ಯ ಅಂಗಡಿಗಳನ್ನು ಕರೋನಾ ಟೈಮಲ್ಲಿ ಸರ್ಕಾರ ತನ್ನ ಹಿಡಿತಕ್ಕೆ ಪಡೆದುಕೊಂಡು ಮದ್ಯ ಮಾರಾಟಕ್ಕೆ ಸಾಕಷ್ಟು ಒಂದು ನಿಬಂಧನೆಗಳನ್ನು ಹೇರಿದೆ. ಹೀಗಾಗಿ ಅಲ್ಲಿ ಸಿಗೋ ಮದ್ಯಕ್ಕಿಂತ ಕರ್ನಾಟಕದ ಮದ್ಯ ಕಡಿಮೆ ಬೆಲೆಗೆ ಹಾಗೂ ಒಳ್ಳೆ ಕಿಕ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ಆಂಧ್ರ ಮತ್ತು ತಮಿಳುನಾಡಿನ ಮದ್ಯ ಪ್ರಿಯರು ಗಡಿಯ ಬಾರ್ಗಳಿಗೆ ಮುಗಿ ಬೀಳ್ತಾ ಇದ್ದಾರೆ. ಆಯ್ತು, ಇದರಿಂದ ನಮಗೇನು ಸಮಸ್ಯೆ ಅಂತ ನೋಡೋಣ. ಕರ್ನಾಟಕದ ಬಾರ್ಗಳಲ್ಲಿ ಮದ್ಯದ ಬೆಲೆ MRP ಬೆಲೆಗಿಂತ ಹೆಚ್ಚಿನ ಹಣ ಕೇಳಿದ್ರು ಕೂಡ ಕೊಟ್ಟು ಖರೀದಿ ಮಾಡಿ ಕುಡಿಯೋಕೆ ಬರ್ತಾ ಇದ್ದಾರಂತೆ. ಒಳ್ಳೆ ಬೆಲೆನೇ ಅಲ್ವಾ, ವ್ಯಾಪಾರನೂ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಇದು ಅದೇ ಈ ಕೋಲಾರ ಜಿಲ್ಲೆ ಗಡಿ ಭಾಗದ ಆಂಧ್ರಕ್ಕೆ ಹೊಂದ್ಕೊಂಡಂಗೆ ಒಂದು ರಾಜಪೇಟೆ ರಸ್ತೆಯ ಜೆಕೆ ಪುರಂ ಹಾಗೂ ಪಂತನಹಳ್ಳಿ ಅಂತಿದೆ. ಇಲ್ಲಿ ನಮ್ಮ ರಾಜ್ಯಕ್ಕೆ ಸೇರಿದವರು ಒಂದು 25ಕ್ಕೂ ಹೆಚ್ಚು ಅಂತ ಇದ್ದಾರೆ. ಬಾರ್ಗಳನ್ನು ಇಟ್ಕೊಂಡಿದ್ದಾರೆ. ಬೆಳಗ್ಗಿನಿಂದಲೇ ವ್ಯಾಪಾರ. ಅಲ್ಲಿ ಸಂಜೆ 4 ಗಂಟೆ 5 ಗಂಟೆ ಮೇಲಲ್ಲ, ಬೆಳಗ್ಗೆ 9 ಗಂಟೆಯಿಂದಲೇ ಬಂದು ಕ್ಯೂ ನಿಂತ್ಕೊಬಿಡ್ತಾರಂತೆ. ರಾತ್ರಿ 10 ಗಂಟೆ ತನಕ ಕೂಡ ಬಿಡುವಿಲ್ಲದ ವ್ಯಾಪಾರ ನಡೆಯುತ್ತೆ. ಬಟ್ ಆಂಧ್ರ ತಮಿಳ್ನಾಡವರು ಅವರು ಅಂದರೆ ಬಾರ್ಡ್ರಲ್ಲಿರೋರು ಏನು ಮಾಡ್ತಾರೆ, ಅವ್ರೂರಿನ ಎಣ್ಣೆಗಿಂತ ಇದು ಟೇಸ್ಟ್ ಜಾಸ್ತಿ, ಕಿಕ್ ಕೊಡೋದು ಜಾಸ್ತಿ ಅಂತ ಇಲ್ಲಿಗೆ ಮುಗಿ ಬೀಳ್ತಾ ಇದ್ದಾರೆ ಅನ್ನುವಂಥದ್ದು ಸುದ್ದಿ.